ಆ ಎರಾದು ಸಿನಿಮಾ ನನಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್ನು. ಸಿನಿಮಾ ಎಂಜಾಯ್ ಮಾಡೋದಕ್ಕೆ, ಸಿನಿಮಾ ಪ್ರಪಂಚಕ್ಕೆ ಕಳೆದೋಗೋಕ್ಕೆ. ಸೊ ಶಿವಣ್ಣ ಜೊತೆ ಭೈರವನ ಕೊನೆಪಾಠ ಅನೌನ್ಸ್ ಮಾಡಿದ್ವಿ. ಅದು ಅಂದರೆ ತುಂಬ ಫಿಸಿಕಲಿ ಡಿಮ್ಯಾಂಡಿಂಗ್ ಸಿನಿಮಾ, ಅದು ಅವಾಗ ಮಾಡೋಕ್ಕಾಗಲ್ಲ. ಬಟ್ ಹಾಗಂತ ನನ್ನ ನೆಕ್ಸ್ಟ್ ಸಿನಿಮಾ ಶಿವಣ್ಣ ಇಲ್ಲದೆ ಮಾಡಬಾರ್ದು ಅಂತ ನನಗೆ ತುಂಬ ಅಂದರೆ ಅಣ್ಣನ ಜೊತೆ ಸಿನಿಮಾ ಮಾಡಲೇಬೇಕು. ಎಸ್ಪೆಷಲಿ ಫೋಟೋಶೂಟ್ ಆದಮೇಲೆ ನಾನು ಏನೇ ಮಾಡಲಿ ನೆಕ್ಸ್ಟ್ ಸಿನಿಮಾಲಿ ಶಿವಣ್ಣ ಇರಲೇಬೇಕು ಅಂತ ಬರೆದಿದ್ದ ಕತೆ ಫಸ್ಟು. ಸೊ ಅವ್ರು ಆಲ್ರೆಡಿ ಫಿಕ್ಸು. ಸೊ ಅದಾದ್ರ ನಂತರ ಕತೆ ಹುಟ್ಟಿದ್ದು. ಸೊ ಆ್ಯಂಡ್ ಪಾತ್ರಗಳಿಗೆ ನಾವು ಯಾವತ್ತೂ ನಮ್ಮ ಕೆಲಸ ಹಗುರ ಮಾಡ್ಕೊಳ್ಳೋಕೆ ಒಳ್ಳೆ ನಟರನ್ನ ಹುಡುಕ್ತೀವಿ. ನಾನು ಆ್ಯಸ್ ಎ ಡೈರೆಕ್ಟರ್ ನನ್ನ ಕೆಲಸ ಹೋಗಿ ಆ್ಯಕ್ಟರ್ಸ್ಗೆ ಆ್ಯಕ್ಟಿಂಗ್ ಹೇಳ್ಕೊಡೋದಲ್ಲ. ನನಗೆ ಆ್ಯಕ್ಟಿಂಗ್ ಬರೋಲ್ಲ. ನಾನು ಕ್ಯಾಮ್ರಾ ಮುಂದೆ ತುಂಬ ನರ್ವಸ್ ಆಗ್ತೀನಿ. ಏನು ಅನ್ಬೇಕು, ಏನು ಹೇಳಬೇಕು ಅಂತ ಅಂದ್ಕೊತೀನಿ, ಅದು ಅರ್ಧಕ್ಕರ್ಧ ಕಳೆದೋಗುತ್ತೆ. ಬಟ್ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಆ್ಯಕ್ಟರ್ಸ್ ಆಚೆ ಕಡೆ ತರಬೇಕು. ಸೊ ಒಳ್ಳೆ ಆ್ಯಕ್ಟರ್ಸ್ ಇದ್ದರೆ ನನ್ನ ಕೆಲಸ ಇನ್ನೂ ಸುಲಭವಾಗಿ ಆಗುತ್ತೆ. ನಾನು ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು. ದಟ್ ಈಸ್ ಮೈ ಜಾಬ್. ಸೊ ತುಂಬ ಅದ್ಭುತವಾದ ನಟರಿದ್ದರೆ ಒಂದು ಬ್ಯೂಟಿಫುಲ್ ಸ್ಟೋರಿ ಕಟ್ಟಕ್ಕೆ ಸುಲಭ ಆಗುತ್ತೆ. ಅದಕ್ಕೆ ಮೇನ್ ರೀಸನ್ನು. ಧನುಷ್ ಅವರು ನಾನು ಹೇಳಿದಾಗೆ ತುಂಬ ವರ್ಷಗಳಿಂದ ನೋಡಿದ್ದೆ, ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ಈ ಸತಿ ಸಿಕ್ಕಿದೆ.